ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಈ ಬೆಳಗಿನ ಜಾವದಲ್ಲಿ ಒಂದು ಶಿಕೆಯಿಂದ ಆಗಿ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟದ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ. ಇವತ್ತಿನ ದಿವಸವೂ ಕೂಡ ಆತನ ಒಳ್ಳೆಯದನ್ನೇ ಮಾಡುವ ದೇವರಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 5:45 ತನಕನೂ ಮಳೆ ಇತ್ತು. 5:45 ಆಗುವಾಗ ನಾನು ಹೊರಗಡೆ ಬಂದು ಕೇಳಿದ್ರೆ 40 ನಡ್ಕೊಂಡು ಬರ್ತಾ ಇದ್ದೆ. ನಡ್ಕೊಂಡು ಬರುವಾಗ ಅವರು ಬಂದಾಗ ಅವ್ರನ್ನ ಕೇಳಿದೆ ಫಸ್ಟ್ ನಾನು, ಮಳೆ ಇದೆಯಾ ಆಂಟಿ ಆ ಕಡೆಯಿಂದ ಅಂದ್ಕೊಂಡಾಗ ಮಳೆ ಇಲ್ಲ, ಬರ್ಬೋದು. ಅವರು ಆಕ್ಚುಲಾಗಿ ಸಂಡೇ ನಿನ್ನೆ ಭಾನುವಾರದಿಂದ 2 ದಿವಸಕ್ಕೆ ನಾವು ಮುಂಜಾನೆ ಪ್ರಾರ್ಥನೆ ನಡೆಸಿಲ್ಲ. ಅವರು ಬರ್ತಾರೆ 2 ದಿವಸದಿಂದ ಮುಂಜಾನೆ ಪ್ರಾರ್ಥನೆ ನಡೆದಿಲ್ವಲ್ಲ ಅಂದ್ಕೊಂಡು ಅವ್ರು ಹೇಳಿದ್ರು. ಆವಾಗ ಅವರ ವಾಯ್ಸ್ ಅಲ್ಲಿ ಒಂದು ಮುಂಜಾವಿನ ಪ್ರಾರ್ಥನೆ ಒಂದು ಅಗತ್ಯತೆಯನ್ನು ನಾವು ಕಾಣಿಸ್ತೀವಿ. ಹಲ್ಲೆಲೂಯಾ. ಮುಂಜಾವಿನ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯ. ಅನೇಕ ಬಾರಿ ನಾವು ರಾತ್ರಿಯಲ್ಲಿ ದುಃಖದಲ್ಲಿ ಮಲಗಿರ್ತೀವಿ, ನಿದ್ದೆ ಇಲ್ಲದೆ ಮಲಗಿರ್ತೀವಿ. ನಿನ್ನೆ ನನಗೆ ಜೀವಿತದಲ್ಲಿ ಕೂಡ ನಾನು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆದಂತಹ ಒಂದು ಅನ್ಯಾಯದ ವಿಚಾರವಾಗಿ ನಾನು ಆಲೋಚನೆ ಮಾಡ್ತಾ ಇಂಥ ಒಂದು ಅನ್ಯಾಯನ, ಇಂಥ ಒಂದು ದ್ರೋಹನ ಒಬ್ಬರ ಮಕ್ಕಳ ಒಬ್ಬರ ಜೀವಿತದಲ್ಲಿ ಮಾಡೋದು ಅಂತ ಅನ್ಕೊಂಡು ಅಂದ್ರೆ ಲೋಕದಲ್ಲಿ ಆ ರೀತಿಯ ಅನ್ಯಾಯಗಳು ನಡೀತಾ ಇದ್ದಾವೆ. ವಿಶ್ವಾಸಿಗಳ ಜೀವಿತದಲ್ಲಿ ನಡೆಯುವಾಗ ನಮಗೂ ಕೂಡ ದುಃಖ ಆಗುತ್ತೆ. ಈ ರೀತಿಯಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ಆಗ್ತಾ ಇದೆಯಲ್ಲ, ಅಥವಾ ನಮ್ಮ ಕಣ್ಣ ಮುಂದೆ ನಾವು ನೋಡ್ತಿರುವಂತ ಬೆಳೆತಿರುವಂತ ಮಕ್ಕಳಿಗೆ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡು ನೋಡುವಾಗ ದುಃಖವಾಗಿ ನಮ್ಗೆ ಒಂದು 12-1 ಗಂಟೆ ತನಕ ನಿದ್ದೆ ಬರಲಿಲ್ಲ ಅಂದ್ರೂ ಕೂಡ ಆ ನಿದ್ದೆ ಫೋರ್ಸ್ಫುಲ್ ಆಗಿ ನಮ್ಮ ಬಾಡಿಗೆ ನಿದ್ದೆ ಬರ್ಸಿ. ಯಾಕಂದ್ರೆ ನಾಳೆ ಬೆಳಗ್ಗೆ ಹೇಳ್ಬೇಕಲ್ಲ ಅಂತ ಅನ್ಕೊಂಡು ನಾನು ಇವತ್ತು ಹೇಳೋದಕ್ಕೆ ಏನ್ ಕಷ್ಟ ಆಗ್ಲಿಲ್ಲ. ಯಾಕಂದ್ರೆ ದೇವ್ರ ಕೃಪೆ ಅದು. ಆಕ್ಚುಲಿ ಆಗಿ ಟಕ್ಕಂತ ಎಲ್ಲರ ಮಾತು ಕೂಡಲೇ ಹೇಳುವಂತಹ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನ ಕೃಪೆ ಆಗಲಿ. ಯಾಕಂದ್ರೆ ಎಲ್ಲರ ಒಂದು ವೇಳೆ ಹೊಡಿದೇ ಇದ್ರು ಎಲ್ಲರಿಗಿಂತ ಮುಂಚೆ ಹೇಳುವಾಗ ದೇವರು ಕರ್ತನ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಕರ್ತನು ನಮ್ಮನ್ನ ಆತನ ಸಾನ್ನಿಧ್ಯದಲ್ಲಿ ಕರೆತಂದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಾನು ಏನ್ ಮಾಡೋದು ಇವತ್ತಿನ ಟಾಪಿಕ್ ಟಚ್ ಮಾಡೋದ ಅಥವಾ ಆದ್ರೂ ಕೂಡ ನಾವು ಎಂದಿನ ಹಾಗೆ ಇಲ್ಲಿ ಬಂದಿರುವಂತಹ ಜನರು ದೇವರು ಯಾರಿಗೆ ವಾಕ್ಯವನ್ನ ಕೊಡ್ಲಿಕ್ಕೆ ಬಯಸ್ತಾನೆ ಅನ್ನೋದನ್ನು ನನಗೆ ಗೊತ್ತಿಲ್ಲ. ಕರ್ತನು ಅವರ ಜೊತೆ ಮಾತನಾಡೋದಾಗಲಿ, ಯಾರು ಆ ಒಂದು ವಿಚಾರವನ್ನ ಮತ್ತೆ ತಿರುಗಿ ನೋಡ್ಲಿಕ್ಕೆ ಬಯಸ್ತಾರೆ, ಲೈವ್ ಅಲ್ಲಿ ಇರುತ್ತೆ, ಅದೇ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಆ ಸಮಯದಲ್ಲಿ ನೋಡೋದಾಗ್ಲಿ. ಈ ಸಮಯದಲ್ಲಿ ನಾವು ಒಂದು ವಿಚಾರದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ವಿ. ಯೇಸುವಿನ ಶಿಷ್ಯರ ವಿಚಾರವಾಗಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನ ನಾವು ನೋಡ್ತಾ ಇದ್ದೇವೆ. ನಾವು ಲೂಕನ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನ. ಅಲ್ಲಿ 2 ಶಿಷ್ಯರು ಎಮ್ಮಾಹು ಎಂಬಂತ ಹಳ್ಳಿಗೆ ಹೋಗುವಂತ ಪ್ರಯಾಣದಲ್ಲಿರುವಂತ ಸಂದರ್ಭ ಅವರ ಮನಸ್ಥಿತಿ ಯಾವ ರೀತಿ ಇತ್ತು, ಅವ್ರಿಗೆ ಏನಾಗಿತ್ತು ಅನ್ನೋದನ್ನ ಲೂಕನ ಸುವಾರ್ತೆ 24ನೇ 29ನೇ ವಚನದಲ್ಲಿ ನಾವು. ಆದರೆ ಅವರು ನಮ್ಮ ಸಂಗಡ ಸಂಜೆ ಆಯ್ತು. ಯಾರಿಗೆ ಹೇಳ್ತಾ ಇದ್ದಾರೆ? ಯೇಸುವಿಗೆ. ಪುನರುತ್ಥಾನ ಹೊಂದಿ ಮಹಿಮಾ ಶರೀರವನ್ನ ತನ್ನ ದೇಹದಲ್ಲಿ ಪಾಡುಗಳನ್ನು ಹೊಂದಿದಂತ ದೇಹವನ್ನ ಹೊಂದಿದಂತ ಯೇಸುವಿಗೆ ಹೇಳ್ತಾ ಇದ್ದಾರೆ, ನಮ್ಮ ಸಂಗಡ ಸಂಜೆ ಆಯ್ತು, ಹೊತ್ತು ಇಳಿತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಹಲ್ಲೆಲೂಯಾ. ಅಂದ್ರೆ ಅಲ್ಲಿ 2 ಕುರುಡರಲ್ಲ, ಎಮ್ಮಾಹು ಪಟ್ಟಣಕ್ಕೆ ಹಳ್ಳಿಗೆ ಹೋಗ್ತಾ ಇದ್ದು, ಅವರಿಗೆ ಕಣ್ಣು ಕಾಣ್ತಾ ಇತ್ತು, ಆದ್ರೆ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಬಿಡ. ಯಾಕೆಂದ್ರೆ ಯೇಸುವನ್ನ ಒಂದು ವೇಳೆ ನಾವು ಗುರುತು ಹಿಡಿಯಲಿಲ್ಲ ಅಂತಂದ್ರೆ, ಯೇಸುವಿನ ಮಾತುಗಳು ನಮಗೆ ಕೇಳಿಸಿದರೂ ಕೂಡ ಅದು ಯೇಸುವಿನ ಮಾತುಗಳಲ್ಲ ಅಂತ ಅನ್ಕೊಂಡು ಅನಿಸಿದರೆ, ಅಥವಾ ಯೇಸು ಮಾಡಿದಂತ ಕಾರ್ಯಗಳು ಈತನು ಯೇಸುವೇ ಮಾಡಿದ್ದಾನೆ ಅಂತ ಅಂದ್ಕೊಂಡು ನಾವು ಗುರುತು ಹಿಡಿಲಿಲ್ಲ ಅಂತಂದ್ರೆ ನಮ್ಮ ಕಣ್ಣುಗಳು ತೆರೆದಿಲ್ಲ ಎಂದ್ರೆ ಅವರು ಕುರುಡರಾಗಿದೆ. ಯಾಕಂದ್ರೆ ಈ ಲೋಕದಲ್ಲಿ ಅಂತ ಕುರುಡರು ತುಂಬಾ ಜನ ಇದ್ದಾರೆ. ಅವರಿಗೆ ಯೇಸುವಿನ ಮಾತು ಅರ್ಥ ಆಗೋದಿಲ್ಲ. ಯೇಸುವಿನ ಮಾತು ದ್ವೇಷದ ಮಾತು ತರ ಕೇಳಿಸುತ್ತೆ. ಯೇಸುವಿನ ಮಾತು ಯೇಸು ಮಾಡಿದಂತ ಗುರುತು ಆ ಕಾರ್ಯಗಳು ಅವರಿಗೆ ಗುರುತು ಹಿಡಿತಾ ಇಲ್ಲ. ಯೇಸುವಿನ ಅನೇಕ ಕಾರ್ಯಗಳು ಕಣ್ಣ ಮುಂದೆ ನಡೆದರೂ ಕೂಡ ಇದು ಯೇಸುವಿನದಲ್ಲ ಅಥವಾ ಯೇಸುವಿನ ವಿರುದ್ಧವಾಗಿ ಮಾತನಾಡುವಂತ ವ್ಯಕ್ತಿಗಳಿದ್ದಾರೆ. ಅವರು ನಿಜವಾದ ಕುರುಡರಿಂದ ನಾವು ನೋಡ್ತೇವೆ. ಯಾಕಂದ್ರೆ ಈ ಕುರುಡರಾದರೂ ಅವರಿಗೆ ಬೇರೆ ಅಂಗಗಳು ಶಾರ್ಪ್ ಆಗಿರುತ್ತದೆ.
ಅವರ ಕಿವಿಗಳು ಶಾರ್ಪ್ ಆಗಿರುತ್ತೆ, ಅವರ ನಾಲ್ಗೆ ಶಾರ್ಪ್ ಆಗಿರುತ್ತೆ, ಅವರ ಅವರ ಇಡೀ ಚರ್ಮ ಏನಿದೆ ಐದನೇ ಏನೋ ಅಂಗಗಳಲ್ಲಿ ಐದನೇ ಒಂದು ಅಂಗ ಆಗಿರುವಂತಹ ಚರ್ಮ ಅವ್ರದ್ದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದ್ರೆ ಅವರ ಮುಂದೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಆ ಶಬ್ದದ ಮುಖಾಂತರವಾಗಿ ಅಥವಾ ಸ್ಮೆಲ್ ಕೂಡ ಅಷ್ಟೇ ಅವರ ಮೂಗಲ್ಲಿರುವಂತಹ ಸ್ಮೆಲ್. ಯಾಕಂದ್ರೆ ಒಬ್ಬರನ್ನ ನಾನು ನೋಡಿದೀನಿ, ಅವ್ರ ಮನೆಗೆ ಹೋದಾಗ ಅವ್ರು ಮೊದಲು ಅವ್ರಿಗೆ ಕಣ್ ಕಾಣೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲು ಮನೆಗೆ ಬಂದ ಕೂಡಲೇ ಸುಮ್ಮನಿರ್ತಾರೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಓಡಾಡಿದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ವಾಯ್ಸ್ ಅನ್ನ ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಸ್ಮೆಲ್ ಅನ್ನ ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಯಾವ್ದಾದ್ರು ಒಂದು ವರ್ಡ್ ಅನ್ನ ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ, ಓ ಇವರೇ ಬಂದಿದ್ದಾರೆ ಅಂತ ಅನ್ಕೊಂಡು ಅವ್ರು ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಈ ಯಾರು ಅಂಗಹೀನರಾಗಿರ್ತಾರೋ ಅವರಿಗೆ ಬೇರೆ ಅಂಗಗಳು ಶಾರ್ಪ್ ಆಗಿ ದೇವರು ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಒಂದು ಅಂಗದ ಅವಲಂಬನೆ, ಒಂದ್ ವೇಳೆ ಕಣ್ಣು ಇಲ್ಲ ಅಂತಂದ್ರೆ ಅವರು ಕಿವಿಯ ಮೇಲೆ ಅವಲಂಬನೆ ಆಗಿರ್ತಾರೆ, ಅಥವಾ ನಾಲ್ಗೆ ಮೇಲೆ ಅವಲಂಬನೆ ಆಗಿರ್ತಾರೆ, ಅಥವಾ ಮೂಗಿನ ಮೇಲೆ ಅವಲಂಬನೆ ಆಗಿರ್ತಾರೆ. ಸೊ ಹಂಗಿರೋದ್ರಿಂದ ಆ ಅಂಗಗಳ ಮೇಲೆ ಒತ್ತಡ ಅಥವಾ ಸೆನ್ಸಿಂಗ್ ಪವರ್ ಅವ್ರದ್ದು ಜಾಸ್ತಿ. ಅಂದ್ರೆ ದೇವರು ಜಾಸ್ತಿಯಾಗಿ ಕೊಟ್ಟಿದ್ದಾನದಲ್ಲ, ಅವರದನ್ನ ಜಾಸ್ತಿಯಾಗಿ ಉಪಯೋಗಿಸ್ತಿರ್ತಾರೆ. ಅದಕ್ಕೋಸ್ಕರವಾಗಿ ಅವ್ರಿಗೆ ಏನಾಗುತ್ತೆ, ಪಟ್ಟಂತ ಅವ್ರಿಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಇವರು ಇಲ್ಲಿ ಎಮ್ಮಾವುಗೆ ಹೋಗುವಂತ ಎರಡು ಶಿಷ್ಯರುಗಳು, ಇವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡದೆ ಇರೋದ್ರಿಂದ ಯೇಸು ತನ್ನ ಕಣ್ಣ ಮುಂದೆ ಇದ್ರೂ ಕೂಡ ಅವರಿಗೆ ಗಮನಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನು ತೋಮನಿಗೆ ಬಂದು ಶಿಷ್ಯರು ಎಲ್ಲ ಹೋಗಿರ್ತಾನೆ, ಅವನು ಶಿಷ್ಯರೆಲ್ಲ ಒಂದು ಕೋಣೆಯಲ್ಲಿ ಇರ್ತಾರೆ. ಆವಾಗ ಅವರು ಸಂತೋಷದಿಂದ ಈ ರೀತಿ ಹೇಳ್ತಾ ಇರ್ತಾರೆ, ಯೇಸು ಸ್ವಾಮಿ ಬಂದಿದ್ರು, ಈ ರೀತಿಯಲ್ಲಿ ಹೇಳಿದ್ರು, ಈ ರೀತಿಯಲ್ಲಿ ಮಾತನಾಡಿದ್ರು, ಮುಂದಿನ ವಿಚಾರಗಳಿಗೆ ತಿಳಿಸಿದ್ದಾರೆ, ನಮ್ಗೆ ಈ ರೀತಿಯಲ್ಲಿ ಆತನ ಊದಿ ಪವಿತ್ರ ಆತ್ಮನು ನಮ್ಮ ಮೇಲೆ ಊದಿದನು ಎಲ್ಲ ಹೇಳುವಾಗ ನಾನು ಅದನ್ನು ನಂಬೋದಿಲ್ಲ. ನಾನು ಯೇಸುವಿನ ಗಾಯದಲ್ಲಿ ನನ್ನ ಬೆರಳನ್ನ ಇಟ್ಟ ಮಾತ್ರವೇ ನಾನು ನಂಬುತ್ತೇನೆ ಅಂತ ಅನ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಆತನ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದರೆ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಆತ್ಮಿಕ ಕಣ್ಣುಗಳು ತೆರೆದಿದ್ದ ವ್ಯಕ್ತಿ, ಆತ್ಮಿಕ ಕಿವಿಗಳು ತೆರೆದಿದ್ದ ವ್ಯಕ್ತಿ ಇಂಥ ವಿಚಾರಗಳನ್ನು ಕೇಳುವಾಗ ಅದನ್ನು ವಿವೇಚಿಸುವಂತ ಶಕ್ತಿ ದೇವರು ತಾನೇ ಅವರಿಗೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡಿ, ಸುಳ್ಳು ಪ್ರವಾದನೆ ಆಗಿರ್ಬೋದು, ಸುಳ್ಳಾದ ಮಾತುಗಳಾಗಿರಬಹುದು, ನಮ್ಮ ಮುಂದೆ ಬರುವಾಗ ನಾವು ಅದನ್ನ ರಿಸೀವ್ ಮಾಡಬೇಕೋ ಬೇಡವೋ ಅನ್ನೋದ ನಮ್ಮ ಆತ್ಮಿಕ ಮಟ್ಟ ನಮಗೆ ತಿಳಿಸುವಂತದ್ದಾಗಿದೆ. ನಾವು ಸತ್ಯವೇದದಲ್ಲಿ ಸಂಪೂರ್ಣವಾಗಿ ಅದರ ದೇವರು ಯಾವ ರೀತಿಯಲ್ಲಿ ಹೇಳಿದ್ದಾನೆ ಅರ್ಥ ಮಾಡುವಂತ ಕೆಪಾಸಿಟಿ ನಮಗಿರುವುದಾದ್ರೆ ನಾವು ಎಂದಿಗೂ ಕೂಡ ತಪ್ಪಿ ಹೋಗುವುದಿಲ್ಲ. ಹೌದು ಅನ್ನೋದನ್ನ ಅದು ಸತ್ಯ ಎಂದು ನಂಬುತ್ತೇವೆ, ಇಲ್ಲ ಎನ್ನುವುದು ಯಾವುದಿದೆಯೋ, ತಪ್ಪು ಎನ್ನುವುದು ಯಾವುದಿದೆಯೋ, ಪಾಪ ಎಂದು ಯಾವುದಿದೆಯೋ ಅದನ್ನ ನಾವು ತಪ್ಪು, ಅದು ಸರಿಯಲ್ಲ, ಅದು ಪಾಪವೇ ಎಂದು ನಂಬುತ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧರು. ಅದಕ್ಕೋಸ್ಕರವಾಗಿ ನಮ್ಮ ಸ್ಪಿರಿಚುವಲ್ ಸೆನ್ಸಸ್, ಸ್ಪಿರಿಚುವಲ್ ಅಂಗಾಂಗಗಳು ಇವತ್ತಿನ ದಿವಸ ಶಾರ್ಪ್ ಆಗಬೇಕಾಗಿದೆ. ಇವರ ರೀತಿಯಲ್ಲಿ ಕುರುಡುತನ ಆರಿಸಿಕೊಳ್ಳಬಾರದು, ಮಂಜಾಗಿ ಆರಿಸಿಕೊಳ್ಳಬೇಕು. ಯಾಕೆಂತಂದ್ರೆ ನೋಡ್ರಿ, ಈಸಾಕನು ಯಾಕೋಬರನ್ನ ಆಶೀರ್ವಾದ ಮಾಡುವಾಗ ಎಂತ ಒಂದು ಅವಾಂತರ ನಡೆಯುತ್ತಂದ್ರೆ, ಅಣ್ಣನಿಗೆ ಆಶೀರ್ವಾದ ಮಾಡಬೇಕಾಗಿತ್ತು, ಅಣ್ಣನಿಗೆ ಸಿಗಬೇಕಾಗಿದ್ದ ಆಶೀರ್ವಾದ, ಅಣ್ಣನಿಗೆ ಅದು ದೇವರ ಚಿತ್ತ ಇತ್ತು, ಎರಡನೇ ವಿಷಯ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಇಳಿ ವಯಸ್ಸಿನಲ್ಲಿ ನೋಡ್ರಿ, ಮೋಶೆ 120 ವರ್ಷ ವಯಸ್ಸಾದರೂ ಕೂಡ ಆತನ ಕಣ್ಣು ಮೊಬ್ಬಾಗ್ಲಿಲ್ಲ ಎಂದು ನಾವು ನೋಡ್ತೇವೆ. ಅಷ್ಟು ಶಾರ್ಪ್ ಇತ್ತು ಎಂದು ನಾವು ನೋಡಿದ್ದೇವೆ. ಅದನ್ನು ಬೆಟ್ಟದಲ್ಲಿ ನಿಂತು ಕಾನಾನ್ ದೇಶವನ್ನು ನೋಡಿದಾಗ ಅದು ಕಾನಾನ್ ದೇಶನೇ ಅನ್ಕೊಂಡು ಕನ್ಫರ್ಮ್ ಹೇಳ್ತಾ ಇದ್ದಾರೆ, ಕಾನಾನ್ ದೇಶ. ಅದಕ್ಕೋಸ್ಕರವಾಗಿ ದೇವರು ಅವರಿಗೆ ಕಣ್ಣು ಸರಿ ಇದ್ದಿದ್ದಲೇ ಕರ್ತನೆ ಹೇಳ್ತಾ ಇದ್ದಾರೆ, ನೀನು ಬೆಟ್ಟದ ಮೇಲೆ ಹೋಗಿ ನಿಂತು ನೀನು ನೋಡೋದಕ್ಕೆ ಮಾತ್ರ ನಿನಗೆ ಅವಕಾಶ. ಇಲ್ಲದೆ ಒಂದ್ ವೇಳೆ ಕಣ್ಣು ಸರಿ ಇಲ್ಲದಿದ್ರೆ ಅವನಿಗೆ ಆ ಒಂದು ಅವಕಾಶದ ವಿಚಾರ ಆಗಲಿ ಮಾತಾಗಲಿ ದೇವರು ಹೇಳ್ತಾ ಇರಲಿಲ್ಲ. ಅವನ ಕಣ್ಣು ಶಾರ್ಪ್ ಆಗಿರೋದ್ರಿಂದ ಆತ ದೂರದಿಂದಲೇ ನಿಂತು ಆ ಕಾನಾನ್ ದೇಶವನ್ನ ನೋಡಿದಾನೆ ನಾವು ನೋಡ್ತೇವೆ. ಏಲಿಯ ವಿಚಾರವನ್ನು ನೋಡುವಾಗ ಆತನು ಕೂಡ ಅದರ ಮುದುಕನಾಗಿದ್ದಾನೆ, ಆತನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ, ಮತ್ತು ಖಾಲಿ ಫಿಸಿಕಲ್ ಆಗಿರೋ ಕಣ್ಣು ಕಾಣ್ತಾ ಇಲ್ಲ ಮಾತ್ರವಲ್ಲ, ಆತನಿಗೆ ಆತ್ಮಿಕ ಕಣ್ಣುಗಳು ಕ್ಲೋಸ್ ಆಗಿದ್ದು. ಯಾಕೆ ಆತ್ಮಿಕ ಕಣ್ಣುಗಳು ಹೇಗೆ ಕ್ಲೋಸ್ ಆಗಿದ್ದು? ಆತನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಆತನ ನಡೆಸಲಿಲ್ಲ, ಆತನ ಮುಂದೆ ನಡೆಯುವಂತ ತಪ್ಪನ್ನು ಅವನ ಎಚ್ಚರಿಸಲಿಲ್ಲ, ಆತನು ಅದರ ವಿಚಾರವಾಗಿ ದೇವರಲ್ಲಿ ಮೊರೆ ಇಡಲಿಲ್ಲ, ದೇವರೇ ಅವನನ್ನ ಸರಿಪಡಿಸುವುದನ್ನು ದೇವರಲ್ಲಿ ಕೇಳ್ಕೊಳ್ಳಿಲ್ಲ. ಅವನಿಗೆ ನ್ಯಾಯ ತೀರ್ಪು ಸಮೂಹದಲ್ಲಿ ನಾವು ಕಾಂತಿರುವಾಗ ಹೇಳುವಾಗ ದೇವರ ಇಷ್ಟದ ಪ್ರಕಾರವಾಗಿ ದೇವರು ಮಾಡಲಿ ಎಂದು ಅನ್ಕೊಂಡೆ. ನಮ್ಮ ಮಕ್ಕಳ ವಿಚಾರವಾಗಿ ಕೂಡ ಒಂದು ವೇಳೆ ನೆಗೆಟಿವ್ ಕನಸುಗಳು ಬೀಳೋದಾದ್ರೆ ನಾವು ಯಾವ ರೀತಿ ಅಂತ ಇದ್ದೇವೆ? ದೇವರ ಇಷ್ಟದ ಪ್ರಕಾರವಾಗಿ ಆಗ್ಲಿ ಅಂತ ಹೇಳ್ತೀವ, ಅಥವಾ ದೇವರ ಸನ್ನಿಧಾನ ಹೋಗಿ ಮೊರೆ, ಸ್ವಾಮಿ ಅವರನ್ನ ಕ್ಷಮಿಸು, ಮನ್ನಿಸು, ತಿಳಿಯದೆ ಮಾಡಿದರೆ ತಿಳಿದೋ ಮಾಡಿದರೆ ಕರ್ತನೆ ಅವರನ್ನ ಕ್ಷಮಿಸು, ಅವರನ್ನ ಮಾರ್ಪಡಿಸು, ಅವರನ್ನ ಬದಲಾಯಿಸು,
ನೀನು ಶಕ್ತನಾಗಿದ್ದಿ. ಕರ್ತನ ಮುಂದೆ ಆತನು ಮಾಡಿದ ಕಾರ್ಯಗಳನ್ನು ನೆನಪಿಸಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂತಂದ್ರೆ ಎಷ್ಟೋ ಜನ ದುಷ್ಟರನ್ನ ಬದಲಾಯಿಸಿದ ದೇವರಾತನಾಗಿದ್ದಾನೆ. ಎಷ್ಟೋ ಜನ ಕುರುಡರನ್ನ ಬದಲಾಯಿಸಿದ ದೇವರಾತನಾಗಿದ್ದಾನೆ. ಎಷ್ಟೋ ಜನ ಕಿವಿ ಕೇಳದವರನ್ನ ಕುಂಟರನ್ನ ಬದಲಾಯಿಸಿದ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕ್ಷಣಕ್ಕೆ ಪಿಲಾತನು ಕೂಡ ಆತ ಯೇಸುವಿನ ಒಂದು ದೃಶ್ಯವನ್ನ, ಆತನು ಆ ಪಟ್ಟಂತ ಪಾಡನ್ನ, ಅದೇ ರೀತಿಯಲ್ಲಿ ಆತನ ವಿಚಾರ ವಾದ ವಿವಾದಗಳು ನಡೆಯುವಾಗ ಪಿಲಾತನಿಗೆ ಕರುಣೆ ಹುಟ್ಟುಕೊಡ್ತು. ಅಂದ್ರೆ ಪಿಲಾತನಿಗೆ ರಕ್ಷಣೆ ಹೊಂದೋದಕ್ಕೆ ಒಂದು ಚಾನ್ಸ್ ಇತ್ತು, ಆದ್ರೆ ಅದನ್ನ ಆ ಚಾನ್ಸ್ ಅನ್ನು ಉಪಯೋಗಿಸಲಿಲ್ಲ ಎಂದು ನಾವು ನೋಡಿದೆ. ಯಾಕಂತಂದ್ರೆ ಅವರಿಗೆ ಯಾವ್ದು ಬಂಧನ ಇದೆ? ಅಧಿಕಾರದ ಬಂಧನ ಇದೆ, ಜೊತೆ ಇರುವಂತ ಬಂಧನ ಇದೆ, ಮತ್ತು ಅವನ ಅಧಿಕಾರದ ಒಂದು ಸ್ಥಾನದಲ್ಲಿ ಏನ್ ಕೂತಿದೆ ಅದೆಲ್ಲೂ ಕಳೆದುಕೊಂಡು ಬಿಡ್ತೀನೋ ಅನ್ನುವಂತ ಭಯ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಿನದಾದ ಕೆಲವರಿಗೆ ಇನ್ನಿಬ್ಬರು ಇದ್ದಾರೆ. ಅರಿಮಥಾಯದ ಯೋಸೇಫರನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿಕೋದೇಮನ ನೋಡಿದ್ರೆ ಅವ್ರು ಯಾವ ರೀತಿಯವರು ಅಂತಂದ್ರೆ, ನನ್ನ ಪೊಸಿಷನ್ ಹೋದ್ರೆ ಹೋಯ್ತು, ನಾನು ಕರ್ತನನ್ನ ಹೊಂದಿಕೊಳ್ಳುತ್ತೇನೆ. ಅದಕ್ಕೋಸ್ಕರವಾಗಿ ಧೈರ್ಯವನ್ನು ಹೊಂದಿ ಪಿಲಾತನ ಮುಂದೆ ಅವರು ಏನು ಹೋಗ್ತಾ ಇದ್ದಾರೆ? ಯೇಸುವಿನ ಶರೀರ ನಮಗೆ ಕೊಡಿ, ಯೇಸುವಿನ ಶರೀರ ನಮಗೆ ಕೊಡಿ ಎಂದು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಮಾಡಿರುವಂತಹ ಸಮಾಧಿಯಲ್ಲಿ, ಹೊಸ ಸಮಾಧಿಯಲ್ಲಿ ತಗೊಂಡೋಗಿ ಯೇಸುವನ್ನು ಇಡೋದನ್ನು ನಾವು ಗಮನಿಸ್ತೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಸ್ಪಿರಿಚುವಲ್ ಸೆನ್ಸಸ್ ಆಕ್ಟಿವ್ ಆಗಿರುವುದಾಗಲಿ, ನಮ್ಮ ಆತ್ಮಿಕ ಕಣ್ಣುಗಳು, ಆತ್ಮಿಕ ಕಿವಿಗಳು, ಆತ್ಮಿಕವಾದ ಎಲ್ಲಾ ಅಂಗಗಳು ಅದು ಆಕ್ಟಿವ್ ಆಗಿರೋದಾಗಲಿ. ಆಕ್ಟಿವ್ ಇದ್ರೆ ಮಾತ್ರನೇ ಕರ್ತನು ನಮಗೆ ಹೇಳಿದಂತ ವಿಚಾರ. ನೋಡ್ರಿ, ಕೆಲಸ ನಮಗೆ ದರ್ಶನ ಬೀಳುತ್ತೆ, ಆ ದರ್ಶನ ನಮಗೆ ಅರ್ಥ ಮಾಡೋ ಕೆಪಾಸಿಟಿ ಇರೋದಿಲ್ಲ. ದೇವರು ಮೊದಲಾಗೆ ತಿಳಿಸಿರ್ತಾರೆ, ನಾಳೆ ಈ ರೀತಿಯಲ್ಲಿ ನಡೆಯುತ್ತೆ, ಇವತ್ತು ಮಧ್ಯಾಹ್ನ ಈ ರೀತಿಯಲ್ಲಿ ನಡೆಯುತ್ತೆ, ಸಂಜೆ ಈ ರೀತಿಯಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಅದರ ಅರ್ಥವನ್ನ ತಿಳಿದುಕೊಳ್ಳಲೇ ನಮಗೆ ಆಗದೆ ಇರೋದ್ರಿಂದ ಪ್ರಿಕಾಷನ್ ಆಗಿ ಅದರಲ್ಲಿ ಯಾವ ರೀತಿಯಲ್ಲಿ ಹೊರಗಡೆ ಬರೋದು, ಅದಕ್ಕಿಂತ ಮುಂಚೆ ನಾವು ಯಾವ ರೀತಿಯಲ್ಲಿ ಅದನ್ನು ಎದುರಿಸೋದು, ಅಥವಾ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಸಿದ್ಧರಾಗೋದು ಅನ್ನೋದನ್ನು ಮೊದಲೇ ದೇವರು ಹೇಳ್ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಸ್ಪಿರಿಚುವಲ್ ಸೆನ್ಸಸ್, ನಮ್ಮ ಒಂದು ಆತ್ಮಿಕವಾದ ಅಂಗಾಂಗಗಳು ಶಾರ್ಪ್ ಇಲ್ಲದರ ನಿಮಿತ್ತವಾಗಿ ನಾವು ಅನೇಕ ಬಾರಿ ತಪ್ಪಿ ಹೋಗ್ತೇವೆ. ಅನೇಕ ಬಾರಿ ನಾವು ಸರಿಯಾದ ರೀತಿಯಲ್ಲಿ ದೇವರನ್ನ ಗಮನಿಸೋದಿಲ್ಲ, ದೇವರನ್ನ ರಿಸೀವ್ ಮಾಡೋದಿಲ್ಲ, ದೇವರ ಒಂದು ಮಾತನ್ನ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಇವತ್ತಿನ ದಿವಸ ನಮ್ಮ ಸ್ಪಿರಿಚುವಲ್ ಸೆನ್ಸಸ್ ಆಕ್ಟಿವ್ ಆಗೋದಾಗಲಿ. ಹಲ್ಲೆಲೂಯಾ. ದೇವರು ತಿಳಿಸುವಂತ ವಿಚಾರಗಳು ನಮಗೆ ಅರ್ಥವಾಗೋದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ನಾವು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಯಾಕಂದ್ರೆ ಕೆಲವು ಸಾರಿ ನಾವು ತಪ್ಪಾದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಿರೋದಿಲ್ಲ, ಸಂದರ್ಭ ಪರಿಸ್ಥಿತಿಗಳು ನಮ್ಮನ್ನ ನಡೆಸ್ತವೆ. ಆದ್ರೆ ಸಂದರ್ಭ ಪರಿಸ್ಥಿತಿಗಳು ನಡೆಸುವಾಗ ಒಂದರ ನಾವು ತಿಳಿದುಕೋಬೇಕು, ದೇವರು ಪಾಪಕ್ಕೆ ಕಾರಣನಲ್ಲ, ದೇವರು ಕೆಟ್ಟದಕ್ಕೆ ಕಾರಣನಲ್ಲ. ನಿನ್ನ ಪರಿಸ್ಥಿತಿ ಏನೇ ಇದ್ರೂ ಕೂಡ ದೇವರು ಅಂತ ವಿಚಾರಕ್ಕೆ ನಿನಗೆ ಕೈ ಹಾಕೋದಕ್ಕೆ ದೇವರು ಹಿಂದೆ ನಿಂತು ನಿನಗೆ ಬೆನ್ನಿಗೆ ತಟ್ಟೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಸೈತಾನ ಏನ್ ಮಾಡ್ತಾನೆ, ನಿನ್ ಪರಿಸ್ಥಿತಿ ಹೀಗಿದೆಯಲ್ಲ, ಅದಕ್ಕೋಸ್ಕರ ನೀನ್ ಹೆಂಗ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವನು ನಮ್ಮನ್ನ ತಳ್ತಾನೆ. ಅದಕ್ಕೋಸ್ಕರವಾಗಿ ಅದು ಸೈತಾನನ ಮಾತ ಅಥವಾ ಅದು ಆ ದೇವರ ಮಾತ ಅನ್ನೋದನ್ನ ನಾವು ರೆಕಗ್ನೈಸ್ ಮಾಡುವವರಾಗಬೇಕು. ಇಲ್ಲಿ ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಇವರ ಕಣ್ಣುಗಳು ತೆರೆದವು ಎಂದು ನಾವು ನೋಡಿ, ಆತನವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಹಲ್ಲೆಲೂಯಾ. ಅವರ ಕಣ್ಣುಗಳು ತೆರೆಯಲ್ಪಟ್ಟಿದೆ ನೋಡ್ತೇವೆ. ಈ ಅನೇಕ ಕುರುಡುತನ ಅವರಿಗೆ ಉಂಟಾಗಿತ್ತು. ಒಂದು ಲೇಯರ್ ಆಫ್ ಕುರುಡುತನ ಅಲ್ಲ, 7 ಲೇಯರ್ ಆಫ್ ಕುರುಡುತನ ಉಂಟಾಗಿತ್ತು. ಮೊದಲನೇದಾಗಿ ನೋಡುವಾಗ ಅವರಲ್ಲಿದ್ದ ಕುರುಡು, ಅವರು ಯೇಸುವನ್ನ ಗುರುತು ಹಿಡಿಲಿಲ್ಲ. ಅವರಿಗೆ ಯೇಸು ಕಣ್ಣು ಕಟ್ಟಿದಾಗ ಆಯ್ತು ಅಂತಂದ್ರೆ, ಕೆಲವರ ಕಣ್ಣು ಕಟ್ಟಿದಾಗ ಆಯ್ತು ಅಂತಂದ್ರೆ ಯಾವ ರೀತಿಯ ಒಂದು ಅನುಭವ ಅಂತಂದ್ರೆ, ನಾವು ಕೆಲಸ ನೋಡ್ರಿ ಹಿಂಗೆ ನೋಡೋದಿದ್ರೆ ಅಲ್ಲಿ ಏನು ಇರೋದಿಲ್ಲ, ಮನಸ್ಸು ಎಲ್ಲ ಇರುತ್ತೆ, ಅದನ್ನೇ ನೋಡ್ತಾ ಇರ್ತೀವಿ. ಸೊ ಮುಂದೆ ಏನ್ ನೋಡ್ತಾ ಇದೀವಿ ನಮ್ಗೆ ಗೊತ್ತಾಗೋದಿಲ್ಲ. ಅವಾಗ ಯಾರಾದ್ರೂ ಏನ್ ನೋಡ್ತಾ ಇದೀಯ ಅಂತ ಅನ್ಕೊಂಡಂತಾನೆ. ಸೊ ಆ ರೀತಿಯ ಅನುಭವ ನಿಮಗೂ ಆಗಿರ್ಬೋದು. ನನ್ಗೆ ಬಹಳ ಸರಿ ಅನುಭವ ಆಗಿದೆ. ನಾನು ಎಲ್ಲೋ ಆಲೋಚನೆ ಮಾಡ್ತಾ ಇರ್ತೀವಿ, ಹಿಂಗೇನೇ ನೋಡ್ತಾ ಇರ್ತೀವಿ, ನಮ್ಮ ಕಣ್ಣು ಒಂದೇ ಸ್ಥಾನದಲ್ಲಿ ನಿಂತಿರುತ್ತೆ, ನಮ್ಮ ಮನಸ್ಸು ಎಲ್ಲೋ ಆಲೋಚನೆ ಮಾಡಿದ್ರೆ ನಾವು ಸ್ಟಿಲ್ ಆಗಿರ್ತೀವಿ, ಒಂದು ಕಲ್ಲಿನ ರೀತಿಯಲ್ಲಿ ಮಾರ್ಪಡ್ತೀವಿ. ಆ ರೀತಿಯ ಅನುಭವ ಅವರಿಗೆ ಆಗ್ತಾ ಇದೆ. ಮೂರನೇದಾಗಿ ಅವರು ದುಃಖದಲ್ಲಿ ಉಳ್ಳವರಾಗಿದ್ದರು. ನಾಲ್ಕನೇದಾಗಿ ನೋಡುವಾಗ ಅವರು ಯೇಸುವನ್ನ ಯಾರು, ಅವನು ಕೇವಲ ಪ್ರವಾದಿ ಅಂದುಕೊಂಡಿದ್ದಾರೆ. ಅವನು ಮುಂದೆ ತಿಳಿಸುವಂತ, ಮುಂದಿನ ವಿಚಾರಗಳನ್ನ ತಿಳಿಸುವಂತ ವ್ಯಕ್ತಿ ಅನ್ನೋದನ್ನ ಅವರು ಅಂದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಐದನೇದಾಗಿ ಅವರು ಏನ್ ಅನ್ಕೊಂಡಿದ್ದಾರೆ, ಎಲ್ಲರೂ ಸೇರಿ ಅವನನ್ನ ಮರಣದಂಡನೆಗೆ ಒಪ್ಪಿಸಿದ್ರು. ಅಂದ್ರೆ ಕಳ್ಳರಿಗೆ, ಕೊಲೆಗಾರರಿಗೆ ಸಿಕ್ಕುವಂತ ಶಿಕ್ಷೆಗೆ ಅವನನ್ನ ಒಪ್ಪಿಸಿದ್ರು. ಅವನ ಹಿಡಿದಿಟ್ಟು ಅವನನ್ನ ಸಾಯಿಸಿಬಿಟ್ರು. ಯಾಕಂತಂದ್ರೆ ಕರ್ತನ ನಾವು ಮರಣವನ್ನ ಗಮನಿಸುವಾಗ
ಆತನು ಒಂದು ವೇಳೆ ತನ್ನ ಆತ್ಮವನ್ನ ಒಪ್ಪಿಸದೆ ಹೋಗಿದ್ರೆ ಅದೆಷ್ಟು ಗಂಟೆಗಳ ಕಾಲ ಆತನ ಶಿಲುಬೆಯಲ್ಲಿ ಇರ್ತಾ ಇದ್ನೋ, ಅದೆಷ್ಟು ಪ್ರಯತ್ನಗಳನ್ನ ಆತನ ಕೊಲ್ಲುವುದಕ್ಕೆ ಮಾಡ್ತಾ ಇದ್ರು ನಮಗೆ ಗೊತ್ತಿಲ್ಲ. ಎಷ್ಟೇ ಕೊಂದರೂ ಕೂಡ ಆತನು ಒಪ್ಪಿಸದೆ ಹೋದ್ರೆ ಅದನ್ನ ಸಾಯ್ತಿರಲಿಲ್ಲ ಬೇರೆ. ಹಲ್ಲೆಲೂಯಾ. ಯಾಕಂದ್ರೆ ಜೀವ ನಾಯಕನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಜೀವಕ್ಕೆ ಮೂಲ ಪುರುಷನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಬೇರೆ ಆ ಜೀವವು ನಮ್ಮೊಳಗಡೆ ಬರುವಾಗಲೇ ನಾವು ಸ್ವಸ್ಥರಾಗ್ತಾ ಇದ್ದೇವೆ. ಮಾರಣಾಂತಿಕ ರೋಗಗಳು ಸ್ವಸ್ಥವಾಗ್ತಾ ಇದೆ. ಅದೇ ರೀತಿಯಲ್ಲಿ ಅನೇಕ ದುಷ್ಟ ಕಾರ್ಯಗಳು ನಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ಆ ಜೀವಕ್ಕೆ ಆ ಶಕ್ತಿ ಇದೆ. ಆತನು ತನ್ನ ಆತ್ಮವನ್ನ ಬಿಟ್ಟು ಕೊಟ್ಟದರ ನಿಮಿತ್ತವಾಗಿ ಆತನ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟನು. ಯಾಕೆಂತಂದ್ರೆ ಅದಕ್ಕೊಂದು ಆ ಒಂದು ಯೋಜನೆ ಅದನ್ನು ಇಟ್ಟುಕೊಂಡು ಬಂದಿದೆ. ಏನು? ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ, ಶಾಪಕ್ಕೋಸ್ಕರ, ನಮ್ಮ ರೋಗಕ್ಕೋಸ್ಕರ, ಎಲ್ಲಾ ನಿವಾರಣೆಗೋಸ್ಕರ ಆತನ ಪ್ರಾಣವನ್ನು ಕೊಡಬೇಕಾಗಿತ್ತು. ಮುಂದೆ ನಾವು ನೋಡ್ತಾ ಇದ್ದೇವೆ 6ನೇದಾಗಿ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. 21ನೇ ವಾಕ್ಯವನ್ನು ಗಮನಿಸಿರಿ. ಯಾವಾಗಲೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದೆ. ಏನನ್ನ ನಿರೀಕ್ಷೆ ಮಾಡಿಕೊಂಡಿದ್ದಾರೆ ಇವರು? ಇಸ್ರಾಯೇಲ್ ಜನರನ್ನ ಬಿಡಿಸುವಂತ ವ್ಯಕ್ತಿ ಇವನೇ ಅಂದ್ಕೊಂಡು ನಾವು ನಿರೀಕ್ಷಿಸಿಕೊಂಡಿದ್ದೆವು ಅನ್ನೋದನ್ನ ಇಲ್ಲಿ ಶಿಷ್ಯರಿಬ್ರು ಹೇಳ್ತಾ ಇದ್ರು. ಹಾಗಾದ್ರೆ ಇವರು ಯಾವ ಬಿಡುಗಡೆಯನ್ನು ನಿರೀಕ್ಷಿಸ್ತಾ ಇದ್ರು? ಯಾವ ಬಿಡುಗಡೆ ಇವರಿಗೆ ಬೇಕಾಗಿತ್ತು? ಯಹೂದ್ಯರನ್ನ ಗಮನಿಸೋದಾದ್ರೆ ಅವರಿಗೊಂದು ಬಿಡುಗಡೆ ಬೇಕಾಗಿತ್ತು. ಯಾವ ಬಿಡುಗಡೆ? ರೋಮನ್ ಸಾಮ್ರಾಜ್ಯದಿಂದ ಅವರಿಗೆ ಬಿಡುಗಡೆ ಬೇಕಾಗಿತ್ತು. ಎರಡನೇದಾಗಿ ಈ ಫರಿಸಾಯರು, ಶಾಸ್ತ್ರೀಯರು ಪೊಸಿಷನ್ ಗಳನ್ನ, ಸ್ಥಾನಮಾನಗಳನ್ನ ಮಾಡಿಕೊಂಡು ಜನರ ಮೇಲೆ ಒತ್ತಡ ಆಗ್ತಾ ಇದ್ರಲ್ಲ, ಮತ್ತು ತಾವೇನೂ ನಡೆಯದೆ ಇನ್ನೊಬ್ಬರಿಗೆ ನಡೀರಿ 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 ಅಂತ ಅನ್ಕೊಂಡು ಹೇಳ್ತಾ ಇದ್ರಲ್ಲ, ಈ ಒಂದು ಏನು ಆ ಭಾರ ಇದೆ, ಹೊರೆ ಇದೆ, ಅದರಿಂದ ಬಿಡುಗಡೆ ಆಗ್ಬೇಕು. ಇನ್ನೊಂದು 3ನೇದು, ಸುಂಕದವರಿಂದ ಹೆಚ್ಚಾದ ಸುಂಕವನ್ನ ಕಲೆಕ್ಟ್ ಮಾಡಿ ಈ ಪ್ರಾಣವನ್ನ ಹಿಂಡುತ್ತಾ ಇದ್ರಲ್ಲ, ಆ ಒಂದು ಇದರಿಂದ ಅವರು ಬಿಡುಗಡೆ ಆಗ್ಬೇಕು. ಅದೇ ರೀತಿಯಲ್ಲಿ ಆ ಯಹೂದ್ಯ ಮತ ಸ್ಥಾಪನೆ ನಮ್ಮ ಇಸ್ರೇಲಲ್ಲಿ ಮಾತ್ರ ಎಲ್ಲಾ ಕಡೆ ಹರಡಬೇಕು. ಯಹೂದ್ಯ ಮತವನ್ನ ನಾವು ಈ ದೇಶದಲ್ಲಿ ಸ್ಥಾಪಿಸಬೇಕು, ಮತ್ತು ಹೊರಗಡೆ ಕೂಡ ನಾವು ಸ್ಥಾಪಿಸಬೇಕು ಎನ್ನುವಂತ ಅವರ ಒಂದು ಆಲೋಚನೆ ನಾವು ಮಾಡಬೇಕು. ಅದಕ್ಕೋಸ್ಕರವಾಗಿ ನಮಗೆ ಬಿಡುಗಡೆ ಬೇಕು ಅಂತ ಅನ್ಕೊಂಡು ಯಹೂದ್ಯರು ಬಳಸ್ತಾ ಇದ್ರು. ಯಾಕೆಂತಂದ್ರೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 5ರಿಂದ 8 ವಚನಗಳನ್ನ ಇವರು ಪ್ರವಾದನೆಯನ್ನ ಯಾವ ರೀತಿ ತೆಗೆದುಕೊಂಡಿದ್ರು, ಅಲ್ಲಿ ಬರೆದಂತ ಪ್ರವಾದಿ ಬರೆದಂತ ಪ್ರವಾದನೆಯನ್ನ ಯಾವ ರೀತಿ ತೆಗೆದುಕೊಂಡಿದ್ರು ಅಂದ್ರೆ, ಯೆರೆಮೀಯ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 5ರಿಂದ 8 ವಚನಗಳು, ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವರು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವೆನು. ಮೊಳಕೆ ಅಂತ ಅಂದ್ಕೊಂಡು ನೋಡುವಾಗ ಅದೊಂದು ಚಿಗುರು ಎಂದ್ರೆ, ಆ ಚಿಗುರು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರೇಲ್ಯರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿಕ್ಕನು ಅಂದ್ರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಅವನಿಗಾಗುವುದು. ಆ ಮುಂದಿನ ಕಾಲದಲ್ಲಿ ಜನರು ಇಸ್ರೇಲ್ಯರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರೇಲ್ ಮನೆತನವೆಂಬ ಸಂತಾನವನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ಅವರು ಸ್ವದೇಶದಲ್ಲಿ ಸುಖವಾಸಿಗಳಾಗುವರು ಎಂದು ಯೆಹೋವನ ನುಡಿ. ಹಲ್ಲೆಲೂಯಾ. ಏನನ್ಕೊಂಡಿದೆ ಯೇಸು ಕ್ರಿಸ್ತನು? ಇವನು ಒಂದು ವೇಳೆ ಮೆಸ್ಸಿಯನಾಗಿದ್ರೆ ಇವನು ಬಿಳಿ ಕುದುರೆಯಲ್ಲಿ ಬರ್ತಾನೆ, ಇವನು ರಾಜನ ಒಂದು ಧರಿಸನ ವಸ್ತ್ರವನ್ನು ಧರಿಸ್ತಾನೆ, ಕಿರೀಟವನ್ನು ಧರಿಸ್ತಾನೆ, ನಮಗೆಲ್ಲರೂ ಕೂಡ ಬಿಡುಗಡೆಯನ್ನು ಕೊಡ್ತಾನೆ. ಏನ್ ಹೇಳಿದೆ ಅಲ್ಲಿ? ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನ ನಿರ್ವಹಿಸುವನು. ನೀತಿ ನ್ಯಾಯಗಳನ್ನ ತರ್ತಾನೆ, ಸಮಾನತೆಯನ್ನು ತರ್ತಾನೆ. ಅದೇ ರೀತಿಯಲ್ಲಿ ನಮಗೆ ಈ ರೋಮನ್ ಸಾಮ್ರಾಜ್ಯದಿಂದ ಬಿಡುಗಡೆಯನ್ನು ಕೊಡ್ತಾನೆ, ಇವ್ರ ವಿರುದ್ಧವಾಗಿ ಅವನು ಯುದ್ಧ ಮಾಡ್ತಾನೆ ಅನ್ನುವ ರೀತಿಯಲ್ಲೆಲ್ಲ. ಯಾಕಂದ್ರೆ ಮೋಶೆ ವಿದ್ಯಾದೇಶದಿಂದ ಮತ್ತೆ ತನ್ನ ಸ್ವಜನರ ಬಳಿ ಬಂದಂತ ಸಂದರ್ಭದಲ್ಲಿ ಆತನ ಫರೋನ ವಿರುದ್ಧವಾಗಿ ತಂಗೆ ಹೇಳುವುದನ್ನು ಗಮನಿಸ್ತೇವೆ. ನಮ್ಮನ್ನ ಬಿಡುಗಡೆ ಮಾಡುವಂತ ವಿಮೋಚಕನು ಅವರು ದೇವರನ್ನೋದಕ್ಕಿಂತ ಮೋಶೆಯನ್ನ ಅಂದುಕೊಂಡಿದ್ದ. ಅದೇ ರೀತಿಯಲ್ಲಿ ಈತನೂ ಒಬ್ಬನಾಗಿದ್ದಾನೆ ಅಂದುಕೊಂಡಿರ್ತಾರೆ. ಪ್ರವಾದನೆಯನ್ನ ಈ ರೀತಿಯ ತಪ್ಪಾದ ಅರ್ಥ ಮಾಡಬೇಕು. ದೇವರು ಏನ್ ಹೇಳಿದ್ದಲ್ಲಿ? ಏನ್ ಹೇಳ್ತಾ ಇದ್ದಾರೆ? ಅವನು ರಾಜನಾಗಿ ಆಳುತ್ತಾ, ಒಂದು ಆತನು ಈ ಲೋಕದಲ್ಲಿ ಇರುವಾಗಲೂ ಕೂಡ ಆತನು ರಾಜನ ರೀತಿಯಲ್ಲೇ ಇದ್ದ. ಒಂದು. ಎರಡನೇದಾಗಿ
ಮುಂದೆ ಆತನ ಬರುವಂತ ಒಂದು ಸರ್ಕಾರ, ಆ ಗವರ್ಮೆಂಟ್, ಕರ್ತನ ರಾಜ್ಯ ಬರುವಾಗ ಆತನು ಅಲ್ಲಿ ರಾಜನಾಗಿರುತ್ತಾನೆ. ಅಲ್ಲಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನ ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನ ನಿರ್ವಹಿಸ್ತಾನೆ ಎನ್ನುವಂತ ಪ್ರವಾದನೆ ಮಾತಿದಾಗಿದೆ. ಆದ್ರೆ ಇದನ್ನ ಅರ್ಥ ಮಾಡದೇ ಇರುವಂತ ಯಹೂದಿಗಳು ಏನ್ ಅನ್ಕೊಂಡಿದ್ರು, ನಮಗೆ ರಾಜ್ಯವನ್ನ ಸ್ಥಾಪನೆ ಮಾಡಬೇಕು, ನಮಗೆ ಯಾವುದೇ ಹಿಂಸೆಗಳಾಗದಂತೆ. ಯಾಕಂತಂದ್ರೆ ಒಂದು ಕಾಲದಲ್ಲಿ ಆ ರಾಜರಾಗಿ ಇದ್ದದ್ದ ಯಹೂದಿಗಳು ಅಥವಾ ಅಲ್ಲಿರುವಂತ ಎಲ್ಲ ಇಸ್ರೇಲರು ಒಂದು ಟೈಮ್ ಬರುವಾಗ ನೆಬೂಕದ್ನೆಚ್ಚರನ ನಿಮಿತ್ತವಾಗಿ ಅವರು ಒಂದ್ಸರಿ ಬಾಬೆಲ್ ದೇಶಕ್ಕೆ ಹೋಗ್ತಾರೆ, ಮತ್ತೆ ಇನ್ನೊಂದ್ಸರಿ ಅವರು ದಾಸತ್ವಗೊಳಗಾಗ್ತಾರೆ. ತದನಂತರ ರೋಮನ್ ಸಾಮ್ರಾಜ್ಯದಿಂದ ಅವರು ಆಟಕ್ಕೆ ಒಳಗಾಗಿ ಅಲ್ಲೂ ಕೂಡ ಈಗಲೂ ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ದಾಸತ್ವದಲ್ಲಿದ್ದಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್, ಖಾಲಿ ಅವರ ಯಹೂದ್ಯ ಧರ್ಮದ ವಿಚಾರಗಳನ್ನ ನಡಿಬೇಕಂತ ಅಧಿಕಾರ ಮಾತ್ರ ಇರುತ್ತೆ. ಶಿಕ್ಷೆಗಳಂತ ಬರುವಾಗ ರೋಮನ್ ಸಾಮ್ರಾಜ್ಯದ ಅಧಿಕಾರ, ರೋಮನ್ ಸಾಮ್ರಾಜ್ಯದ ಕಾನೂನು ಅವರ ಮೇಲೆ ಇತ್ತು. ಈಗ ಯಾವ ರೀತಿ ಅಂತಂದ್ರೆ, ಈ ಒಂದು ಇರಾಕ್ ದೇಶವನ್ನ ಗಮನಿಸಿ ಹೋದ್ರೆ, ಇರಾಕ್ ದೇಶನೇ ಅಲ್ಲಿರುವಂತ ಅನೇಕ ಜನರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಆದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರುವಾಗ ಅಮೆರಿಕ ಅವರ ಮೇಲೆ ಒಂದು ಕಾನೂನಿನ ಒಂದು ಹೊರೆಯನ್ನು ಹೇರುತ್ತದೆ. ನೀವು ಅದನ್ನು ಮಾಡಂಗಿಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ರೂಲ್ಸ್ ಇಲ್ಲ, ನೀವು ಈ ರೂಲ್ಸ್ ಅನ್ನೇ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇಸ್ರೇಲ್ ದೇಶ ಯೇಸುವಿನ ಒಂದು ದಿನಮಾನಗಳಲ್ಲಿ, ಯೇಸು ಸತ್ತಂತ ದಿನಮಾನಗಳಲ್ಲಿ ಇತ್ಯದಿ ನಡೆದ. ಅದಕ್ಕೋಸ್ಕರವಾಗಿ ಅವರೇನಂದ್ರೆ ನಮ್ದೇ ರೂಲ್ಸ್ ಇರಬೇಕು, ನಮ್ದೇ ರಾಜ ಇರಬೇಕು, ನಮ್ದೇ ಎಲ್ಲ ಇರಬೇಕು ಅನ್ನೋದನ್ನ ಅವರು ಬಯಸಿದರು. ಅದೇ ಇವನು ಎಂದು ಅಂದುಕೊಂಡು ಯೇಸು ಕ್ರಿಸ್ತನಿಂದ ಅಂದುಕೊಂಡಿದ್ದಾರೆ. ಆದ್ರೆ ಆ ಒಂದು ಅವಸ್ಥೆ ನಡೀಲಿಲ್ಲ. ಆತನನ್ನು ಹಿಡಿದು ಶಿಲುಬೆಗೇರಿಸಿದ್ರಲ್ಲ. ಅದಕ್ಕೋಸ್ಕರವಾಗಿ ಅವರು ಅಂದ್ಕೊಂಡ್ರು, ಓ ಈತನ ಮೆಸ್ಸಿಯನಲ್ಲ, ಈತನ ಲೋಕರಕ್ಷಕನಲ್ಲ, ಈತನ ಒಬ್ಬ ಪ್ರವಾದಿಗಳಲ್ಲಿ ಒಬ್ಬನು, ಈತನ ಒಬ್ಬ ಏನೋ ಒಂದು ಎಲ್ಲ ಬೋಧನೆಗಳನ್ನು ಮಾಡಿದ ಒಬ್ಬನು. ಯಾಕಂದ್ರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ನೋಡಿ, ಯಾರೋ ಒಬ್ರು ಬೋಧನೆಗಳನ್ನ ಮಾಡಿ ಜನರ ಮೇಲೆ ಪ್ರಭಾವ ಬೀರಿದ್ರಲ್ಲ, ಅವಾಗ ಗಮಲಿಯರನ್ನು ಹೇಳ್ತಾನೆ, ಒಂದು ವೇಳೆ ದೇವರಿಂದ ಆಗಿರೋದು ನಿಲ್ಲುತ್ತೆ, ದೇವರಿಂದ ಅಲ್ಲದಿದ್ರೆ ಅದು ಹೋಗುತ್ತೆ ಅನ್ನುವ ರೀತಿಯಲ್ಲಿ ಹೇಳಿದ್ರಲ್ಲ, ಅದೇ ರೀತಿಯ ವ್ಯಕ್ತಿ ಎಂದು ಯೇಸು ಕ್ರಿಸ್ತನನ್ನ ಅವರು ನಂಬಿದ್ರು. ಆದ್ರೆ ಆ ರೀತಿಯ ವ್ಯಕ್ತಿ ಆತನು ಏನೋ ಸ್ವಲ್ಪ ಸಮಯಗಳ ಕಾಲ ಇರುವಂತ ವ್ಯಕ್ತಿ ಎಂದು ಅಂದುಕೊಂಡು ಆ ಯಹೂದ್ಯರಿದ್ರು. ಆದ್ರೆ ಆತನು ಸ್ವಲ್ಪ ಕಾಲವೂ ಕೂಡ ಉಳಿಯಲ್ಲ, ಆತನ ಶಿಲುಬೆಗೆ ಹಾಕಿದ್ರು ಅಂದಾಗ ಇವ್ರು ಏನ್ ಡಿಸೈಡ್ ಮಾಡಿದ್ರು, ಇವ್ರು ಹಂಗೆ ಬಂದು ಹೋದಂತ ವ್ಯಕ್ತಿ ಎಂದು ಅಂದುಕೊಂಡಿದ್ರು. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. ನಾವು ದೇವರ ವಾಕ್ಯ ನಾನು ಮುಗಿಸ್ತಾ ಇದ್ದೇನೆ. ದೇವರು 1 ಪೇತ್ರ 1ನೇ ಅಧ್ಯಾಯ 18ರಿಂದ 19 ವಚನಗಳನ್ನ ನೋಡುವಾಗ, 1 ಪೇತ್ರ 1ನೇ ಅಧ್ಯಾಯ 18ರಿಂದ 19, ಇದು ಸಂಪೂರ್ಣವಾಗಿ ಇವತ್ತಿನ ದಿವಸ ನನ್ನ ಟಾಪಿಕ್ ಟಚ್ ಮಾಡಕ್ ಆಗೋದಿಲ್ಲ. ಯಾಕೆಂತಂದ್ರೆ ಅನೇಕ ವಿಚಾರಗಳನ್ನು ಸಮಯ ಸಾಲೋದಿಲ್ಲ. ನಾನು ಫಿನಿಶಿಂಗ್ ಹೋಗ್ತಾ ಇದ್ದೇನೆ. 1 ಪೇತ್ರ 1ನೇ ಅಧ್ಯಾಯ 18ರಿಂದ 19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸು ಹೋಗುವ ವಸ್ತುಗಳಿಂದಲ್ಲ. ಹಲ್ಲೆಲೂಯಾ. ನಿಮ್ಮಲ್ಲಿರುವಂತಹ ಬೆಳ್ಳಿ ಬಂಗಾರ, ಆಸ್ತಿ ಅಂತಸ್ತು, ನಿಮಗೆ ಸಿಕ್ಕಿರುವಂತಹ ಸಂಪಾದನೆಯಿಂದ ನಿಮ್ಮ ಹಿರಿಯರು ಕಲಿಸಿಕೊಟ್ರಲ್ಲ, ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ರಾಜ ಅದೇ ರೀತಿಯಲ್ಲಿ ಅವರನ್ನ ಇರುವಂತ ಸಾಮ್ರಾಜ್ಯವನ್ನ ನಾಶ ಮಾಡಿ ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟಿಕೊಡ್ತಾರೆ ಅಂತ ಅನ್ಕೊಂಡು ಹೇಳಿದ್ರಲ್ಲ, ಆ ರೀತಿಯಲ್ಲಿ ನೀವು ಹೊಂದಿಕೊಂಡಿದ್ದು ಬೆಳ್ಳಿ ಬಂಗಾರದಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಬಿಡುಗಡೆ ಹೊಂದಿದ್ದು ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಇರುವಂತಹ ಜ್ಞಾನದಿಂದಲ್ಲ, ಇಂಟೆಲಿಜೆನ್ಸ್ ಇಂದಲ್ಲ, ನಮ್ಮ ಕರ್ತನಿಂದಲೇ. ಹಲ್ಲೆಲೂಯಾ. ನಮ್ಮ ಕರ್ತನಿಂದಲೇ ಬೇರೆ. ಒಂದು ವೇಳೆ ನಾವು ಕ್ರಿಸ್ತನಲ್ಲಿ ಬರದೆ ಹೋಗಿದ್ರೆ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೋ, ಈಗ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಈ ರೀತಿ ನಡೀತಾ ಇದೆಯಲ್ಲ, ಇನ್ನು ಏನೇನೇನು ನಡೀತಿತ್ತೋ ನಮ್ಗೆ ಗೊತ್ತಿಲ್ಲ. ಯಾವ ಅನ್ಯಾಯಗಳು ನಡೀತಾ ಇತ್ತೋ, ಯಾವ ಘಟನೆಗಳು ನಡೀತಾ ಇತ್ತೋ, ಯಾವ ಸಮಸ್ಯೆಗಳು ಬರ್ತಾ ಇತ್ತೋ, ಯಾವ ದುರಾತ್ಮಗಳು ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಿತ್ತೋ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ತನು ನಮ್ಮನ್ನ ಆತನ ಕೃಪೆ ನಮ್ಮ ಕುಟುಂಬದ ಮೇಲೆ, ನಮ್ಮ ವ್ಯಕ್ತಿಗಳ ಮೇಲೆ ಕರ್ತನು ಇಟ್ಟುದರಿಂದಲೇ ಇವತ್ತಿನ ದಿವಸ ನಮ್ಮ ರಕ್ಷಣೆ ಆಗಿದೆ. ಹಲ್ಲೆಲೂಯಾ. ಕರ್ತನಿಗೋಸ್ಕರ ನಮಗೆ ಸಿಕ್ಕಿರುವಂತ ರಕ್ಷಣೆಗೋಸ್ಕರ ಸ್ತೋತ್ರ. ಮಳೆಗಾಲ ಶೋಧನೆ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ, ಅನೇಕ ಬಾರಿ ನಮಗೂ ಅನ್ಸಿರೋದಂದು, ಇಷ್ಟು ನಮ್ಮ ಒಂದು ಜೀವಿತ ಎಲ್ಲಾ ಇದು ಮಾಡ್ಕೊಂಡು ನಾವು ಸೇವೆ ಅಂತ ಅನ್ಕೊಂಡು ಓಡಾಡ್ತಿದ್ದೀವಲ್ಲ,
ಈ ಒಂದು ಸೇವೆ ಬೇಕಿತ್ತ ನಮ್ಗೆ ಅನ್ನೋ ರೀತಿಯಲ್ಲಿ ಅಂದುಕೊಳ್ಳುತ್ತೆ. ಯಾಕಂದ್ರೆ ಅಷ್ಟು ಕೆಲಸ 4-5 ಕಡೆಯಿಂದ ಸಮಸ್ಯೆಗಳು ಬಂದಾಗ, ಮನಸ್ಸಿನಲ್ಲಿ ಒತ್ತಡ ಆದಾಗ ಆ ಸಮಯದಲ್ಲಿ ಅನ್ಸುತ್ತೆ, ನಿಮಗೂ ಅನ್ಸಿರ್ಬಹುದು, ನಾವು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದೀವಿ, ಹೋರಾಡ್ತಾ ಇದೀವಿ, ಈ ಹೋರಾಟ ಎಲ್ಲ ಬೇಕಾ ಅಂತ ಅನ್ಸುತ್ತೆ. ಆದ್ರೆ ಬೇರೆ ನಾವು ಒಂದು ದಿವಸ ಅದಕ್ಕೋಸ್ಕರವಾಗಿ ಸಂತೋಷ ಪಡುವವರಾಗಿದ್ದೇವೆ. ಅಲ್ಲೆಲೂಯಾ. ಈ ಲೋಕವೆಲ್ಲ ನ್ಯಾಯ ತೀರ್ಪಿನ ಮುಂದೆ ನಿಂತಾಗ, ದೇವರು ನಮ್ಮ ನ್ಯಾಯ ತೀರ್ಪನ್ನು ತೆಗೆದುಕೊಳ್ಳಲು ಫೈಲನ್ನು ಓಪನ್ ಮಾಡುವಾಗ, ನಿಮಗೆ ಬೈದವರು, ನಿಮಗೆ ನಿಂದೆ ಮಾಡಿದವರು, ನಿಮ್ಮನ್ನ ತಳ್ಳಿದವರು, ನಿಮಗೆ ಮೋಸ ಮಾಡಿದವರು, ನಿಮಗೆ ಅನ್ಯಾಯ ಮಾಡಿದ ಅವರ ಮುಂದೆ ದೇವರು ನಿಮ್ಮನ್ನ ಉನ್ನತ ಸ್ಥಿತಿಗೆ ತರವಾಗಿದೆ. ಅಲ್ಲೆಲೂಯಾ. ಕೇವಲ ಅಲ್ಲಿ ಮಾತ್ರವಲ್ಲ, ಆತನು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅದು ಆಗ್ತಾ ಇಲ್ಲ ಅನ್ನೋದಾದ್ರೆ, ನಿಮ್ಮ ಮಕ್ಕಳ ಜೀವಿತದಲ್ಲಾದ್ರೂ ಕರ್ತನು ಚರವಾದನಾಗಿದ್ದಾರೆ. ಅದಕ್ಕೊಂದು ಸಮಯವಿದೆ. ಹಲ್ಲೆಲೂಯಾ. ಅನೇಕ ಬಾರಿ ನಮ್ಮನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ಕೆಲವು ಘಟನೆಗಳು ನಡೀತಾ ಇರ್ತವೆ. ಆ ನಡೆಯುವಂತ ಒಂದು ಪರಿಪೂರ್ಣತೆಗೆ ಬರುವಾಗ ಕರ್ತನು ಅದನ್ನ ಒಂದು ಉನ್ನತ ಸ್ಥಿತಿಗೆ ನಮ್ಮನ್ನ ತರುವಾತನಾಗಿದೆ. ಯಾಕೆಂದ್ರೆ ನೋಡ್ರಿ, ಕಂಪ್ಲೀಟ್ ಯೇಸುವಿನ ಜೀವಿತದಲ್ಲಿ ತೋಮನ ಸಂಶಯದ ಬಗ್ಗೆ ನಮ್ಗೆ ಹೆಚ್ಚು ಕಾಣೋದಿಲ್ಲ. ಶಿಷ್ಯನಾದ ತೋಮನ ಸಂಶಯದ ಬಗ್ಗೆ ನಮಗೆ ಕಾಣೋದಿಲ್ಲ. ಒಂದು ಕಡೆ ಮಾತ್ರ ಮಾತಾಡ್ತಾನೆ. ಅವನು ಹೆದರ್ಕೊಂಡು ಮಾತಾಡ್ತಾನೆ. ಲಾಜರನ ಮರಣವಾದಂತ ಸಂದರ್ಭದಲ್ಲಿ ಅವನ ಏನಂತಾನೆ, ಯೇಸು ಏನ್ ಹೇಳ್ತಾರೆ, ಮೊದಲೇ ಹೇಳ್ತಾರೆ ಅವರು ಲಾಜರನು ಸತ್ತಿದ್ದಾನೆ ಅಂತ ಅನ್ಕೊಂಡು ಹೇಳ್ತಾರೆ. ಸತ್ತಿದ್ದಾನ ಅನ್ನೋ ರೀತಿಯಲ್ಲಿ ಹೇಳುವಾಗ ಯೇಸುವಲ್ಲೇ ಸತ್ತಂತ ವಿಚಾರಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದನ್ನ ನೋಡ್ತೀವಿ. ಎರಡನೇ ನೋಡುವಾಗ ಲಾಜರನು ಮಲಗಿದ್ದಾನೆ ಅಂತ ಹೇಳ್ತಾನೆ. ಲಾಜರನು ಮಲಗಿದ್ದಾನೆ ಅಂತ ಹೇಳ್ತಾರೆ. ಆದ ನಂತರ ಆ ತೋಮನ ಏನಂತಾರೆ, ನಾವು ಕೂಡ ಆತನ ಜೊತೆ ಹೋಗಿ ಸಾಯೋಣ ಅಂತ ಅನ್ಕೊಂಡು ಒಂದು ಅಪನಂಬಿಕೆ ಮಾತುಗಳನ್ನ ಆಡ್ತಾನೆ. ತದನಂತರ ಆತನ ಆ ಅಪನಂಬಿಕೆ ಮತ್ತು ಡೌಟ್ಫುಲ್ ಒಂದು ಸಂಶಯದ ಮಾತು ಎಲ್ಲಿ ಬರೋದು, ಯೇಸು ಕ್ರಿಸ್ತನ ಸತ್ತ ನಂತರವೇ. ಆತನ ವೀಕ್ನೆಸ್ ಎಲ್ಲೂ ಕೂಡ ಗೊತ್ತಾಗಲ್ಲ. ಆದರೆ ಆತನಿಗೆ ಅಲ್ಲೇ ಮಾನಸಾಂತರ ಉಂಟಾಯಿತು ಎಂದು ನಾನು ನೋಡ್ತೇವೆ. ದೇವರು ಆತನ ಒಳಗಡೆ ಇರುವಂತ ಆ ಒಂದು ಏನು ವೀಕ್ನೆಸ್ ಏನಿದೆ, ಆ ಸಂಶಯ ಎಂಬ ವೀಕ್ನೆಸ್ ಇದೆ, ಅದನ್ನ ತೆಗೆದು ಅದನ್ನು ದೇವರಲ್ಲಿ ನಂಬುವಂತೆ ಮಾಡಿದನು. ಪ್ರಿಯರೇ, ಹಲ್ಲೆಲೂಯಾ. ನೋಡ್ರಿ, ಆ ಒಂದು ಕಾಲದಲ್ಲಿ ಪ್ರಯಾಣ ಮಾಡೋದಕ್ಕೆ ಹಡಗಿಲ್ಲ, ಬಸ್ಸಸ್ ಇಲ್ಲ, ಪ್ಲೇನ್ ಇಲ್ಲ, ಯಾವುದೇ ಒಂದು ಟ್ರೈನ್ ಇಲ್ಲ. ಇದ್ದಿದ್ದು ಸಮುದ್ರದ ಮಾರ್ಗದಲ್ಲಿ ಬಂದು ನಮ್ಮ ದೇಶಕ್ಕೆ ಸುವಾರ್ತೆಯನ್ನ ಸಾರುವಂತೆ ತೋಮನನ್ನ ದೇವರು ಉಪಯೋಗಿಸಿದ್ದಾರೆ. ಇವತ್ತು ದಿವಸ ಭಾರತ ದೇಶ ಯೇಸುವಿನ ಒಂದು ಸ್ವರವನ್ನ, ಯೇಸುವಿನ ನಾಮವನ್ನ ಕೇಳ್ತಾ ಇದೆ ಅಂತಂದ್ರೆ ಆ ಶಿಷ್ಯನ ಮುಖಾಂತರ ದೇವರು ಮಾಡಿದ ಕರ್ತನ ಪರಿಶುದ್ಧ ನಾಮಕ್ಕೆ ಸೋದರ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಎಲ್ಲಾ ಸಮಯದಲ್ಲಿ ನಡೆಸುವ ದೇವರಾಗಿದ್ದಾನೆ. ತಕ್ಕ ಸಮಯಕ್ಕೆ ನಮಗೆ ಮೇಲೆತ್ತುವಾದನಾಗಿದೆ. ನಮಗೆ ಹೋರಾಟ ಇದ್ರೂ ಕೂಡ ಅದನ್ನ ಹೊರಗಡೆ ತರುವಂತ ಶಕ್ತನಾಗಿದ್ದಾನೆ. ನಾವು ಕೆಲವು ಬಾರಿ ಹೋರಾಟ ಬಂದಾಗ ನಮಗೆ ನರಳಾಟ ಆಗೋದುಂಟು. ಆದ್ರೆ ಆ ಸಮಯದಲ್ಲೂ ಕೂಡ ನಮಗಸರಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ನಿಲ್ಲುವುದಾದ್ರೆ ನಾವು ಆತನ ಪದವಿಯಲ್ಲಿ, ಮಹಾಪದವಿಯಲ್ಲಿ ಕೂಡ ಸಂತೋಷ ಪಡುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಈ ದಿವಸ 1 ಪೇತ್ರ 1:18-19 ವಚನಗಳನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಿ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಯೇಸುವೇ. ಕರ್ತನೇ, ನೀನು ತಾನೇ ನಮ್ಮನ್ನ ನಡೆಸು, ಬಲಪಡಿಸಿದ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಕರ್ತನೇ ರಾಜ, ಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ನಿನ್ನ ರಕ್ಷಣೆಯು ಅಮೂಲ್ಯವಾದಲ್ವ ಸ್ವಾಮಿ. ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆ ಮಾಡು, ಆತ್ಮಿಕ ಕಿವಿಗಳನ್ನ ತೆರೆ ಮಾಡು ಕರ್ತನೇ, ನಮ್ಮ ಹೃದಯವನ್ನ ತೆರೆ ಮಾಡು ಸ್ವಾಮಿ. ಎಲ್ಲಾ ನಮ್ಮ ಕರ್ತನೆ ಸ್ಪಿರಿಚುವಲ್ ಸೆನ್ಸಸ್ ಅನ್ನು ಆಕ್ಟಿವ್ ಮಾಡೋದಕ್ಕಾಗಿ ಸ್ತೋತ್ರ. ನಾವು ನಿನ್ನನ್ನು ಗುರುತು ಹಿಡಿಯದಂತ ವ್ಯಕ್ತಿ ಆಗಿರದೆ, ನಿನ್ನ ಸ್ವರವನ್ನ ಕರ್ತನೆ ಗುರುತು ಹಿಡಿಯದಂತ ವ್ಯಕ್ತಿ ಆಗಿರದೆ, ಕರ್ತನೆ ನಾವು ನಿನ್ನನ್ನು ನೋಡಿದರೂ ನೋಡದಂತ ಕರ್ತನೆ ವ್ಯಕ್ತಿ ಆಗಿರದೆ, ನಿನ್ನನ್ನ ಕರ್ತನೆ ರಾಜ ಕಣ್ಣು ಹಿಡಿಯುವಂತ, ನಿನ್ನನ್ನು ಹುಡುಕುವಂತ, ನಿನ್ನ ಸನ್ನಿಧಿಯಲ್ಲಿ ಬಾಗಿಲನ್ನ ತಟ್ಟುವಂತ ಕರ್ತನೆ, ನಿನ್ನನ್ನ ಬೇಡಿಕೊಳ್ಳುವಂತ ವ್ಯಕ್ತಿಯಾಗಿ ನಮ್ಮನ್ನ ಮಾಡು ಸ್ವಾಮಿ. ಕರ್ತನೆ, ನೀನು ನಮಗೋಸ್ಕರ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಜ್ಞಾನದಿಂದಲ್ಲ, ಸಾಮರ್ಥ್ಯದಿಂದಲ್ಲ, ಬಲದಿಂದಲ್ಲ ಸ್ವಾಮಿ, ಎಲ್ಲವೂ ನಿನ್ನ ಕೃಪೆಯಿಂದಲೇ ಸ್ವಾಮಿ. ನೀನು ತಾನೇ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಈ ಆಲೋಚನೆಯನ್ನ ಕರ್ತನೆ ನಮ್ಮ ಮನಸ್ಸಿನಿಂದ ಅಳಿಸಿ ಬಿಡುವಂತ ಕರ್ತನೆ, ನಮ್ಮ ಸ್ವಾಲೋಚನೆಯನ್ನ ಮಾಡಿ ಕರ್ತನೆ ಸೈತಾನನ ಆಲೋಚನೆ ಹೊಂದಿಕೊಂಡು ನಡೆಯುವಂತೆ ಪ್ರೇರೇಪಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ.